ಇವತ್ತು ಅಡುಗೆ ತಿಂಡಿಗೆಲ್ಲ ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟಿದ್ದೀನಿ ನಾನು. ಯಾಕೆ ಅಂತಂದರೆ ನೆನ್ನೆದೇ ಅನ್ನ ಸಾಂಬಾರು ಎಲ್ಲ ಇತ್ತು. ಸಾರು ಇವತ್ತೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಅನ್ನ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೂ ಅನ್ನ ಸಾರನ್ನೇ ತಿನ್ಕೊಂಡಿರೋವಂಥದ್ದು ಇವತ್ತು. ಯಾಕೆ ಅಂತಂದರೆ ದಿನ ಅದೇ ರೂಟೀನ್ ಇದ್ದರೆ ಬೇಜಾರಾಗ್ಬಿಡುತ್ತೆ ಅಲ್ವೇನ್ರಿ. ಎದ್ದೇಳು, ತಿಂಡಿ ಮಾಡು, ಅಡುಗೆ ಮಾಡು, ಮನೆ ಕೆಲಸ ಮಾಡು ಅಂತ ಮೀ ಟೈಮ್ ಅಂತ ಅಂದ್ಬಿಟ್ಟು ನಾವು ಅದರಲ್ಲೂ ಹೆಂಗಸ್ರುಗಳು ಒಂದು ವಾರದಲ್ಲಿ ಅಟ್ಲೀಸ್ಟ್ ಒಂದು ದಿವಸನೋ 2 ದಿವಸನೋ ನಮಗೂ ರೆಸ್ಟ್ ಬೇಕಲ್ವೇನ್ರಿ. ಹೋಮ್ ಮೇಕರ್ಗಳಾದರೂ ಏನು ನಮಗೆ ಈಗ ವರ್ಕಿಂಗ್ ಮಾಡೋರ್ಗಾದರೆ ಶನಿವಾರ ಭಾನುವಾರ ರಜಾ ಇರುತ್ತೆ. ನಮಗೆ ರಜಾ ಅನ್ನೋದೇ ಇಲ್ವಲ್ಲ. ದಿನ ಅಡುಗೆ ಮಾಡು, ತಿಂಡಿ ಮಾಡು, ಮನೆ ಕೆಲಸ ಮಾಡು, ಈ ಥರದ್ದು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಾವೇ ಮನ್ಸು ಮಾಡಿ ಮೀ ಟೈಮ್ ಅಂತ ಒಂದು ಸ್ವಲ್ಪ ನಮಗೆ ನಾವೇ ಟೈಮ್ ತೊಗೊಂಡು ಯಾವಾಗಲಾದರೂ ಒಂದು ಸರಿ ಹೊರಗಡೆ ಹೋಗಿ ಓಡಾಡಿಕೊಂಡು ಒಂದಷ್ಟು ಇಷ್ಟವಾದಂಥ ಮೂವಿ ಇದ್ದರೆ ನೋಡಿಕೊಂಡು ಇಷ್ಟವಾದಂಥ ಫುಡ್ ತಿನ್ಕೊಂಡು ಒಳ್ಳೆ ಫ್ರೆಂಡ್ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ಬಿಟ್ಟು ಬಂದರೆ ಖುಷಿ ಅಂತ ಅನಿಸುತ್ತೆ. ಹಂಗೆ ನಾನು ವಿದ್ಯಾ ಕಾಮತ್ ಅಂತ ನನ್ನ ಫ್ರೆಂಡ್ನ ಲಾಸ್ಟ್ ವೀಕು ಮೀಟ್ ಮಾಡ್ಕೊಂಡು ಬಂದಿದ್ದೆ. ಇವತ್ತು ಸ್ವಲ್ಪ ಅನ್ನ ಸಾಂಬಾರು ಅನ್ನ ಎಲ್ಲ ಇತ್ತಲ್ಲ ಅಂತ ಬ್ರೇಕ್ಫಾಸ್ಟು ಮಾಡೋ ಗೊಜ್ಜು ಹೋಗಲಿಲ್ಲ. ಹಂಗನ್ಬಿಟ್ಟು ಕೆಲಸದಿಂದ ಏನು ನಾನು ಬ್ರೇಕ್ ತೊಗೊಳ್ಳಿಲ್ಲ ಇವತ್ತು. ನಾಳೆ ನಾಡಿದ್ದು ಬ್ರೇಕ್ ತೊಗೋಬೇಕು ಅಂತಿದ್ದೀನಿ, ಸ್ವಲ್ಪ ಹೊರಗಡೆ ಹೋಗಬೇಕು ಅಂತಿದ್ದೀನಿ. ಆ ವಿಡಿಯೋನ ನಿಮ್ಮ ಜೊತೆ ಲಾಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ಕೊತೀನಿ. ಇಂಟ್ರೆಸ್ಟ್ ಇದ್ದರೆ ವಿಸಿಟ್ ಮಾಡಿ ನೋಡಿ ಚಾನಲ್ನ. ಲಾಂಗ್ ವೀಡಿಯೋಸಲ್ಲಿ ಒಂದಷ್ಟು ಜೀವನಕ್ಕೆ ಬೇಕಾದಂಥ ಅಂಶಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ನನಗಂಗೆ ಅನಿಸುತ್ತೆ. ನಿಮಗೂ ಹಂಗೆ ಅನಿಸಿದ್ರೆ ಒಂದು ಸರಿ ಫ್ರೀ ಆಗಿದ್ದಾಗ ವಿಸಿಟ್ ಮಾಡಿ ನೋಡಿ. ಇನ್ನು ಮನಿ ಪ್ಲ್ಯಾಂಟು ನಮ್ಮಮ್ಮ ಹಾಕಿರೋಂಥದ್ದು ತುಂಬ ಚೆನ್ನಾಗಿ ಬಂದಿದೆ. ಮನಿ ಪ್ಲ್ಯಾಂಟ್ ಆಗಲಿ ಅಲೋವೆರಾ ಆಗಲಿ ಎಲ್ಲ. ನನ್ನ ಕೈಲಿ ಗಿಡಗಳು ಚೆನ್ನಾಗಿ ಬರಲ್ಲ. ನಮ್ಮಮ್ಮನ ಕೈಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ತರಕಾರಿ ಆಗಲಿ ಗಿಡಗಳಾಗಲಿ ಎಲ್ಲ ಒಬ್ಬೊಬ್ರ ಕೈ ಗುಣನೇ ಹಂಗೆ. ಅವರು ಹಾಕಿರೋವಂಥದ್ದು ಇದು ಮಣ್ಣಲ್ಲಿ. ಅದರಲ್ಲಿ ತುಂಬ ಬೆಳೆದಿತ್ತು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಕಟ್ ಮಾಡಿ ನೀರಲ್ಲಿ ಹಾಕ್ತೆ, ನೋಡೋಣ ಬರುತ್ತಾ ಇಲ್ವಾ ಅಂತ. ಚೆನ್ನಾಗಿ ಬರ್ತಾ ಇದೆ ಒಳಗಡೆನೂ ಕೂಡ. ತುಂಬ ಒಂಥರ ಪಾಸಿಟಿವ್. ನನಗೆ ನೇಚರ್ ಸುಮಾರು ಜನಕ್ಕೆ ಹಂಗೆ ಅಲ್ವಾ, ನೇಚರು, ಗಿಡ, ಹೂವು, ಬಳ್ಳಿ ಈ ಥರದ್ದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿ ಅಂತ ಅನಿಸುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ನೇಚರ್ ಮಧ್ಯೆ ಕೂತ್ಕೊಂಡು ಕಾಲ ಕಳೆಯೋದು ಆ ಥರದ್ದೆಲ್ಲ ತುಂಬ ಇಷ್ಟ. ಹಂಗೇ ಏನು ಇವತ್ತೊಂದು ಮಾತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ ಕಣ್ರಿ. ಏನು ಅಂದರೆ ಯಾವಾಗಲಾದ್ರೂ ಒಂದು ಸರಿ ನಾವು ಏನಿದ್ದೀವಿ, ಹೆಂಗಿದ್ದೀವಿ ಅಂತ ಯೋಚನೆ ಮಾಡಿದ್ರೆ ಅದು ನೆನ್ನೆಯಿಂದ. ಅದು ನಮ್ಗೆ ಒಳ್ಳೇದಾಗಿದ್ರು ನೆನ್ನೆ ನಾವು ಏನು ಡಿಸಿಷನ್ ತೊಗೊಂಡಿರ್ತೀವಿ ಅದ್ರ ಮೇಲಿರುತ್ತೆ. ಅದು ಕೆಟ್ಟದಾದರೂ ನೆನ್ನೆ ನಾವು ತೊಗೊಂಡಿರೋವಂಥ ನಿರ್ಧಾರದಿಂದ ಇವತ್ತು ನಾವು ಕೆಟ್ಟದ್ದನ್ನು ಅನುಭವಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ನೆನ್ನೆ ದಿನ ಬಿಟ್ಟು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ನಾಳೆ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅದು ನಮ್ಮ ಫ್ಯೂಚರ್ನ ನಿರ್ಧರಿಸುತ್ತೆ. ಅದಕ್ಕೆ ಇವತ್ತು ನಾವು ಏನಿದ್ದೀವಿ, ಹೇಗಿದ್ದೀವಿ ಅದು ನೆನ್ನೆಯಿಂದ. ನಾಳೆ ಏನು ಮಾಡ್ತೀವಿ, ಏನಾಗುತ್ತೆ ಅದು ಇಂದಿನಿಂದ. ಆದ್ದರಿಂದ ಭವಿಷ್ಯದ ಕಡೆಗೆ ಜಾಸ್ತಿ ಮಹತ್ವ ಕೊಡಬೇಕಂತೆ. ಎಲ್ಲೋ ಓದಿದ್ದಂಥ 2 ಸಾಲುಗಳು ತುಂಬ ನಿಜ ಅಂತ ಅನ್ನಿಸ್ತು. ಚಿತೆಗೂ ಚಿಂತೆಗೂ ಬೆಲೆ ಇದೇ ಇಲ್ಲ, ವ್ಯತ್ಯಾಸನೇ ಇಲ್ಲ ಅಂತಾರಲ್ವ. ಚಿತೆ ಅಂದರೆ ಬೆಂಕಿ. ಹಂಗೇನೆ ಹಳೇ ನೆನಪುಗಳು ನಮಗೆ ಒಂಥರ ಕಾಡಕ್ಕೆ ಶುರು ಮಾಡಿಬಿಟ್ರೆ ತುಂಬ ಏನಾದರೂ ನಮ್ಮ ಜೀವನದಲ್ಲಿ ಕಷ್ಟ ಆಗ್ಬಿಡುತ್ತಂತೆ. ಅದಕ್ಕೋಸ್ಕರ ಈ ಥರದ್ದನ್ನು ಒಂದಷ್ಟು ರೂಢಿಸ್ಕೊಂಡ್ರೆ ಜೀವನ ಸಲೀಸಾಗುತ್ತಂತೆ. ಏನಂತೀರ?